ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಶುಕ್ರವಾರದ ಸಂಪತ್ ಶುಕ್ರವಾರ ಪೂಜೆನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ದಿನ ಅಷ್ಟಮಿ ಕೂಡ ಇದೆ. ಅಷ್ಟಮಿ ಪೂಜೆ ಯಾವ ರೀತಿ ಆಯಿತು ಅಂತಲೂ ಕೂಡ ಆ ವಿಡಿಯೋನೂ ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ ಇವಾಗ ಶ್ರಾವಣ ಮಾಸದ ಶುಕ್ರವಾರದ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಕೂಡ ತಿಳ್ಕೊಳ್ಳೋಣ. ಹಾಗೆ ಅಷ್ಟಮಿ ಪೂಜೆ ಯಾವ ರೀತಿ ಆಯಿತು ಅಂತಲೂ ಕೂಡ ನೀವು ಕೂಡ ಕಾಲಭೈರವೇಶ್ವರನ ಆ ಪೂಜೆನ ನೋಡಿವ್ರಂತೆ. ಅಷ್ಟಮಿ ಆಗಿರೋದ್ರಿಂದ ಈ ದಿನ ಕಾಲಭೈರವೇಶ್ವರಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಣ್ಣ ಕ್ಲಿಪ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಮೊದಲು ಅದನ್ನು ನೋಡ್ಕೊಂಬರೋಣ. ಸ್ವಾತಿ ನಕ್ಷತ್ರ ಅಷ್ಟಮಿ ತಿಥಿ ಕೂಡ ಇತ್ತು ಇವತ್ತು. ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿಯ ನಕ್ಷತ್ರ. ಹಾಗೆ ಅಷ್ಟಮಿ ದಿನ ನಾವು ಕಾಲಭೈರವರನ್ನ ಕೂಡ ಆರಾಧನೆ ಮಾಡ್ತೀವಿ. ಜೊತೆಗೆ ಹೆಣ್ಣು ದೇವತೆಗಳನ್ನು ಕೂಡ ಆರಾಧನೆ ಮಾಡ್ತೀವಿ. ಈ ದಿನ ನಮಗೆ ದುರ್ಗಾ ಅಷ್ಟಮಿ ಅಂದರೆ ಅಮಾವಾಸ್ಯೆ ಆದಮೇಲೆ ಶುಕ್ಲ ಪಕ್ಷದಲ್ಲಿ ಬರುವ ಅಷ್ಟಮಿಯನ್ನು ದುರ್ಗಾಷ್ಟಮಿ ಅಂತ ಆರಾಧನೆ ಮಾಡ್ತೀವಿ. ಈ ದಿನ ಪೂರ್ತಿ ಅಷ್ಟಮಿ ತಿಥಿ ಇರುತ್ತೆ. ಮತ್ತೆ ಸ್ವಾತಿ ನಕ್ಷತ್ರನೂ ಕೂಡ ಇರುತ್ತೆ. ಜುಲೈ 31ನೇ ತಾರೀಕು ರಾತ್ರಿ 11:30 ಅಷ್ಟಮಿ ತಿಥಿ ಪ್ರಾರಂಭ ಆಗಿದೆ. ಹಾಗೆ ಆಗಸ್ಟ್ 2ನೇ ತಾರೀಕು ಮುಂಜಾನೆ 2 ಗಂಟೆಗೆ ಅಷ್ಟಮಿ ತಿಥಿ ಮುಕ್ತಾಯ ಆಗುತ್ತೆ. ಹಾಗೆ ಸ್ವಾತಿ ನಕ್ಷತ್ರ ಕೂಡ ಅಷ್ಟೇ 31ನೇ ತಾರೀಕು ರಾತ್ರಿ 7 ಗಂಟೆಗೆ ಸ್ವಾತಿ ನಕ್ಷತ್ರ ಪ್ರಾರಂಭ ಆಗಿದೆ. ಆಗಸ್ಟ್ 1ನೇ ತಾರೀಕು ರಾತ್ರಿ 10:10 ಮುಕ್ತಾಯ ಆಗುತ್ತೆ. ಅದಕ್ಕೋಸ್ಕರ ಈ ದಿನ ನಮಗೆ ಪೂರ್ತಿ ಸ್ವಾತಿ ನಕ್ಷತ್ರ ಅಷ್ಟಮಿ ತಿಥಿ ಇರುತ್ತೆ. ಇವತ್ತು ಅಷ್ಟಮಿ ಇರೋದ್ರಿಂದ ನಾನು ಕಾಲಭೈರವೇಶ್ವರರಿಗೆ ಈ ರೀತಿ ನಾನು ದೀಪಾರಾಧನೆ ಮಾಡಿದೆ. ಈ ದೀಪಾರಾಧನೆಗಳನ್ನು ಯಾಕೆ ಹಚ್ಚಬೇಕು, ಯಾವ್ಯಾವ ಕಾರಣಕ್ಕೆ ಹಚ್ಚಬೇಕು, ಯಾವ ರೀತಿ ಹಚ್ಚಬೇಕು ಅನ್ನೋ ಒಂದು ಮಾಹಿತಿನೆಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಇನ್ನು ಹೊಸಬ್ರು ಯಾರು ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಯಾವ ಸಮಸ್ಯೆಗೆ ಯಾವ ದೀಪನ ಹಚ್ಚಬೇಕು ಅಂತ ನಾನು ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಅದನ್ನು ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇನ್ನು ಅಷ್ಟಮಿ ಇರೋದ್ರಿಂದ ಕಾಲಭೈರವೇಶ್ವರರಿಗೆ ಯಾವ ರೀತಿ ಅಭಿಷೇಕವನ್ನು ಮಾಡ್ತಾರೆ ಅನ್ನೋ ಒಂದು ವಿಡಿಯೋ ಕ್ಲಿಪ್ಪು ಕೂಡ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಇನ್ನು ಸಂಪತ್ ಶುಕ್ರವಾರ ಪೂಜೆ ಯಾವ ರೀತಿ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ. ಈ ಸಂಪತ್ ಶುಕ್ರವಾರ ದಿನ ಶಿವ ಮತ್ತು ಲಕ್ಷ್ಮಿಯನ್ನು ಒಟ್ಟಿಗೆ ಪೂಜೆನ ಮಾಡಬೇಕು. ಇನ್ನು ಈ ದಿನ ಅಷ್ಟಮಿ ಕೂಡ ಶಿವನ ಅಂಶವಾದ ಕಾಲಭೈರವೇಶ್ವರನ ದಿನ ಕೂಡ. ಶ್ರವಣ ನಕ್ಷತ್ರಕ್ಕೆ ಚಂದ್ರ ಆಗಿರೋದ್ರಿಂದ ಈ ಮಾಸವನ್ನ ಶ್ರಾವಣ ಮಾಸ ಅಂತ ಕರಿತೀವಿ. ಶ್ರವಣ ನಕ್ಷತ್ರ ಮಹಾವಿಷ್ಣುವಿನ ನಕ್ಷತ್ರ. ಅದಕ್ಕೋಸ್ಕರ ಮಹಾಲಕ್ಷ್ಮಿಗೆ ಇದು ತುಂಬಾನೇ ಪ್ರಿಯವಾದಂಥ ಮಾಸ. ಈ ಮಾಸದಲ್ಲಿ ಅದು ಶುಕ್ರವಾರ ದಿನ ಪೂಜೆ ಮಾಡೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಂಪತ್ತು ಧನ ವೃದ್ಧಿ ಆಗುತ್ತೆ. ಶ್ರಾವಣ ಮಾಸದ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಸಾಲದಿಂದ ಮುಕ್ತಿಯನ್ನು ಪಡಿತೀರಾ. ಅಂದರೆ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ನಾನಾ ರೀತಿಯ ಕಷ್ಟಗಳಿಗೆ ಒಂದು ಪರಿಹಾರ ಸಿಗಬೇಕು ಮತ್ತು ಎಲ್ಲ ರೀತಿ ಇಷ್ಟಾರ್ಥಗಳು ಈಡೇರಿಸ್ಕೋಬೇಕು ಅಂತ ಅನ್ನೋರು ಶ್ರಾವಣ ಮಾಸದಲ್ಲಿ ಒಂದೇ ಒಂದು ಶುಕ್ರವಾರ ಆದ್ರೂ ಈ ರೀತಿ ಲಕ್ಷ್ಮೀ ಪೂಜೆನ ಮಾಡಬೇಕು. ಇನ್ನು ಪೂಜೆಯ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೋಬೇಕು. ಇನ್ನು ದೇವ್ರ ಮನೆಯಲ್ಲಿ ಯಥಾಶಕ್ತಿ ಪೂಜೆಯ ಸಿದ್ಧತೆನ ಮಾಡ್ಕೋಬೇಕು. ಇದಕ್ಕೆ ಸಪ್ರೇಟಾಗಿ ಕಳಶ ಇಡಬೇಕು ಅಂತ ಏನೂ ಇಲ್ಲ. ನೀವು ಪ್ರತಿದಿನದ ಕಳಶ ಏನಿಟ್ಟು ಪೂಜೆ ಮಾಡಿರ್ತೀರೋ ಅದೇ ಕಳಶವನ್ನು ಇಟ್ಟು ಪೂಜೆ ಮಾಡಿದ್ರೆ ಸಾಕು. ಆ ಕಳಶದ ಮುಂಭಾಗದಲ್ಲಿ ಕುಬೇರ ರಂಗೋಲಿ ಹಾಕಿ ಅದ್ರ ಮೇಲೆ 2 ವಿಳೆದೆಲೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಬಿಡಿ ಹೂವು ಅಕ್ಷತೆ ಹಾಕ್ಬಿಟ್ಟು ಪೀಠವನ್ನು ಸಿದ್ಧತೆನ ಮಾಡ್ಕೋಬೇಕು.
ಆಮೇಲೆ ಗಣಪತಿ, ಶಿವಲಿಂಗ, ಲಕ್ಷ್ಮೀ ವಿಗ್ರಹವನ್ನು ಇಟ್ಕೊಂಡು ಹಾಲಿನಿಂದ ಅಭಿಷೇಕವನ್ನು ಮಾಡ್ಕೋಬೇಕು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು. ಅಭಿಷೇಕ ಆದ್ಮೇಲೆ ವಿಗ್ರಹಗಳನ್ನು ಶುದ್ಧವಾದ ನೀರಿನಲ್ಲಿ ತೊಳೆದ್ಬಿಟ್ಟು ಗಂಧ, ಅರಿಶಿನ, ಕುಂಕುಮ ಹಚ್ಬಿಟ್ಟು ನೀವೇನು ಪೀಠ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಒಂದು ಬಟ್ಲು ಅಥವಾ ಪ್ಲೇಟನ್ನು ಇಟ್ಕೋಬೇಕು. ಅದರೊಳಗಡೆ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಲಕ್ಷ್ಮೀ ನಾರಾಯಣರನ್ನು ಪ್ರತಿಷ್ಠಾಪನೆ ಮಾಡಬೇಕು. ಲಕ್ಷ್ಮಿಯ ಮುಂಭಾಗದಲ್ಲಿ ಶಿವಲಿಂಗವನ್ನು ಇಡಬೇಕು. ಶಿವನ ಮುಂಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಮನೆಯಲ್ಲಿ ಶಿವಲಿಂಗ ಇಲ್ಲ ಅಂತ ಅನ್ನೋರು ಬರೀ ಗಣಪತಿ ಮತ್ತು ಲಕ್ಷ್ಮಿ ವಿಗ್ರಹವನ್ನು ಇಟ್ಕೊಂಡು ನೀವು ಪೂಜೆನ ಮಾಡ್ಕೋಬೋದು. ಲಕ್ಷ್ಮೀ ನಾರಾಯಣರನ್ನ ಜೊತೆಯಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೇಕು. ಯಾವಾಗಲೂ ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ ಆಗ್ತಾ ಇದೆ ಅಂತ ಅನ್ನೋರು ಚಿಕ್ಕದೇ ಆದರೂ ಸರಿನೇ ಲಕ್ಷ್ಮೀ ನಾರಾಯಣರು ಜೊತೆಯಲ್ಲಿರುವಂಥ ವಿಗ್ರಹನ ಇಟ್ಬಿಟ್ಟು ನಾವು ಪೂಜೆನ ಮಾಡಬೇಕು. ಈ ವಿಗ್ರಹಗಳು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಈ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡಿದ್ರೆ ಸಾಕು. ನೀವು ಯಾವುದೇ ಲಕ್ಷ್ಮೀ ಪೂಜೆ ಮಾಡಿದ್ರು ಈ ಎರಡೂ ದೇವರನ್ನ ಇಟ್ಕೋಬೇಕು. ಇನ್ನು ಮನೆಯಲ್ಲಿ ಆರತಿ ಮಾಡುವಾಗ ದಂಪತಿಗಳು ಆದಷ್ಟು ಜೊತೆಲೇ ಇದ್ದು ಆರತಿಯನ್ನ ಮಾಡಬೇಕು. ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸೇರಿ ಆರತಿನ ಮಾಡಬೇಕು ದೇವರಿಗೆ. ಸದಾ ಹೀಗೆ ಜೊತೆಯಾಗಿ ಇರಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ. ವಿಗ್ರಹಗಳನ್ನು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ಗೆಜ್ಜೆ ವಸ್ತ್ರ, ಹೂಗಳಿಂದ ಅಲಂಕಾರವನ್ನು ಮಾಡಬೇಕು. ಕಳಶಕ್ಕೆ ಯಾವುದಾದ್ರೂ ಚಿಕ್ಕದೇ ಆದರೂ ಸರಿನೇ ಒಡವೆನ ಹಾಕಬೇಕು ಮತ್ತು ಅಲಂಕಾರವನ್ನು ಮಾಡಬೇಕು. ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡ್ಬೋದು. ಕೋಸಂಬರಿ, ಗೋಧಿ ಪಾಯಸ, ಸಿಹಿ ಅವಲಕ್ಕಿ ಮತ್ತು ಸಜ್ಜಿಗೆ ಇದು ಕೂಡ ಮಾಡ್ಬೋದು. ಕಳಶ ಅಥವಾ ಲಕ್ಷ್ಮೀ ವಿಗ್ರಹದ ಪಕ್ಕದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಒಂದು ಬಟ್ಲಲ್ಲಿ ಹಾಕಿ ಇಡಬೇಕು. ಇನ್ನು ಉಪ್ಪಿನ ದೀಪ ಹಚ್ಚೋ ಅಂಥವ್ರು ಈ ದಿನ ಉಪ್ಪಿನ ದೀಪ ಹಚ್ಚಿದ್ರು ಕೂಡ ತುಂಬಾ ಒಳ್ಳೆಯದು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಮೊದಲು ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಆಮೇಲೆ ಲಕ್ಷ್ಮೀ ನಾರಾಯಣರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ಶಿವ ಪಾರ್ವತಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಥಾಶಕ್ತಿ ಈ ಒಂದು ಶುಭ ದಿನದಲ್ಲಿ ಶ್ರಾವಣ ಶುಕ್ರವಾರದಲ್ಲಿ ಸಂಪತ್ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಸರಳವಾಗಿ ಯಥಾಶಕ್ತಿ ಮಾಡ್ತಾ ಇದ್ದೀನಿ. ನನ್ನ ಸೇವೆನ ಸ್ವೀಕರಿಸಮ್ಮ. ನಾರಾಯಣನ ಸಮೇತಳಾಗಿ ನಗ್ನಗ್ತಾ ನಮ್ಮನೆಗೆ ಬಂದು ನೆಲೆಸು ಅಂತ ಬೇಡ್ಕೊಂಡು ಹೂ ಅಕ್ಷತೆಯನ್ನು ಕಳಶದ ಮುಂಭಾಗದಲ್ಲಿ ಹಾಕಿ ನಮಸ್ಕಾರ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಬೇಕು. ಸಾಧ್ಯವಾದಷ್ಟು ಪೂಜೆಗೆ ಕೆಂಪು ಹೂವು, ಬಿಳಿ ಹೂವು ಮತ್ತು ಬಿಲ್ಪತ್ರೆ ಇದನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಬಿಳಿ ಹೂವು ಯಾಕಂತ ಅಂದರೆ ಅಷ್ಟಮಿ ಆಗಿರೋದ್ರಿಂದ ಬಿಳಿ ಹೂವು ಹಾಕೋದ್ರಿಂದ ಲಲಿತಾ ದೇವಿಗೂ ಕೂಡ ಅರ್ಪಣೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇದು ದುರ್ಗಾ ಅಷ್ಟಮಿ ಆಗಿರೋದ್ರಿಂದ ಬಿಳಿ ಹೂಗಳು ಯಾವುದು ಸಿಗುತ್ತೋ ಅದನ್ನು ಉಪಯೋಗಿಸ್ಕೋಬೇಕು. ಮಲ್ಲಿಗೆ ಹೂವು ಸಿಕ್ಕಿದ್ರೂ ಸರಿನೇ, ತುಂಬಾ ಒಳ್ಳೆಯದು. ಅರ್ಚನೆಗೆ ಒಂದಿಷ್ಟು ಬಿಳಿ ಹೂಗಳನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಬಿಲ್ಪತ್ರೆ, ಕೆಂಪು ಹೂವು, ಬಿಳಿ ಹೂವು ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೀವು ಉಪಯೋಗಿಸ್ಕೋಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಲ್ಪತ್ರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆನಂತರ ಗಣಪತಿ ಪ್ರಾರ್ಥನೆ, ಆಮೇಲೆ ಲಕ್ಷ್ಮೀ ನಾರಾಯಣರನ್ನು ನೆನೆಸ್ಕೋಬೇಕು. ನಿಮ್ಮ ಹತ್ತಿರ ಲಕ್ಷ್ಮೀ ಪೂಜೆ ಬುಕ್ಗಳಿದ್ದರೆ ಅದರಲ್ಲಿರುವ ಮಂತ್ರಗಳನ್ನು ಓದ್ಕೊಳ್ಳಿ. ಲಕ್ಷ್ಮೀ ಮಂತ್ರ, ನಾರಾಯಣನ ಮಂತ್ರ ಅದನ್ನು ನೋಡಿಕೊಂಡು ಮೊದಲು ನಾರಾಯಣರನ್ನು ಸ್ಮರಣೆ ಮಾಡಬೇಕು. ನಿಮ್ಮ ಹತ್ತಿರ ಬುಕ್ಕು ಇಲ್ಲ ಅಂತ ಅಂದರೆ, ನಿಮಗೆ ಓದೋದಕ್ಕೂ ಬರಲ್ಲ ಅಂತ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳ್ಕೊಳ್ಳಿ. ಬಿಡಿ ಹೂಗಳನ್ನು ಲಕ್ಷ್ಮಿ ಹತ್ತಿರ ಹಾಕಬೇಕು. ಆಮೇಲೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಅಥವಾ ಕನಕದಾರ ಸ್ತೋತ್ರವನ್ನು ಓದ್ಕೊಳ್ಳಿ. ನಿಮಗೆ ಏನೂ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಕೂಡ, ಅಥವಾ ಸೂತ್ಕ ಇದೆ, ಬೇರೆ ಏನೋ ತೊಂದರೆ ಇದೆ, ಮನೆಯಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅಂತ ಅನ್ನೋರು ಕೂಡ ಈ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಸಂಜೆ 5:30 ನಂತರ ಅಥವಾ ಪ್ರತಿ ಶುಕ್ರವಾರ ಆದ್ರೂ ಸಂಜೆ ಗೋಧೂಳಿ ಸಮಯದಲ್ಲಿ ಕನಕದಾರ ಸ್ತೋತ್ರವನ್ನು ಓದ್ಕೊಳ್ಳಿ. ಒಂದ್ಸಲ ಓದಿದ್ರು ಸಾಕು. ಇದರಿಂದ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ. ಪ್ರತಿ ಶುಕ್ರವಾರನೂ ಕೂಡ ಅಷ್ಟೇನೆ ಕನಕದಾರ ಸ್ತೋತ್ರವನ್ನು ಓದಲೇಬೇಕು ಮತ್ತು ಸಿದ್ಧಿಲಕ್ಷ್ಮಿ ಸ್ತೋತ್ರವನ್ನು ಓದಲೇಬೇಕು. ಸಿದ್ಧಿಲಕ್ಷ್ಮಿ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ತುಂಬನೇ ಸುಲಭವಾಗಿ ಉಚ್ಚಾರಣೆ ಮಾಡ್ಕೋಬೋದು. ಅದನ್ನು ತುಂಬನೇ ಬೇಗ ನಿಮಗೆ ಫಲ ಕೂಡ ಸಿಗುವಂಥ ಸ್ತೋತ್ರ ಸಿದ್ಧಿಲಕ್ಷ್ಮಿ ಸ್ತೋತ್ರ. ಇದನ್ನು ಕೂಡ ತಪ್ಪದೇ ಪಠನೆ ಮಾಡಲೇಬೇಕು. ಆನಂತರ ಶಿವನ ಮಂತ್ರಗಳು, ಶಿವನ ಗಾಯತ್ರಿ ಮಂತ್ರ ಕೂಡ ಹೇಳ್ಕೋಬೋದು ಅಥವಾ ಓಂ ನಮಃ ಶಿವಾಯ ಅಂತಲೂ ಕೂಡ ಹೇಳ್ಕೋಬೋದು 108 ಸಲ, ಅಥವಾ ಶಿವನ ಅಷ್ಟೋತ್ತರ ಕೂಡ ಮಾಡ್ಕೋಬೋದು.
ಭಕ್ತಿಗೆ ಬೇಗ ಒಲಿಯುವ ಶಿವನನ್ನು ಒಲಿಸ್ಕೊಂಡ್ರೆ ಲಕ್ಷ್ಮಿ ಕೂಡ ತಾನಾಗಿನೇ ಒಲಿತಾರೆ. ಮಂತ್ರ ಪಠನೆಗಳು ಮುಗಿದ ಮೇಲೆ ನೈವೇದ್ಯವನ್ನು ತೋರಿಸ್ಬೇಕು. ನೈವೇದ್ಯವನ್ನು ಅರ್ಪಣೆ ಮಾಡಿ ಆ ನಂತರ ದೀಪಾರಾಧನೆ ಮಾಡಬೇಕು. ಅಷ್ಟಮಿ ಆಗಿರೋದ್ರಿಂದ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಕೋಬೋದು, ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ, ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾವುದಾದ್ರೂ ಸರಿ. ದೇವರಿಗೆ ದೀಪ ಹಚ್ಚಿ ಆರತಿ ಮಾಡಿ ಆಮೇಲೆ ಮಹಾಮಂಗಳಾರತಿನ ಮಾಡಬೇಕು. ಮಂಗಳಾರತಿ ಆದಮೇಲೆ ಮನೇಲಿ ಎಲ್ರಿಗೂ ಕೂಡ ಮಂಗಳಾರತಿನ ಕೊಟ್ಟು ಒಂದು 10 ನಿಮಿಷ ಆದಮೇಲೆ ನೀವೇನು ನೈವೇದ್ಯ ಇಟ್ಟಿರ್ತೀರಲ್ಲ ಈ ಪದಾರ್ಥಗಳನ್ನೆಲ್ಲ ತಗೊಂಡು ಮನೆಯಲ್ಲಿ ಎಲ್ಲರೂ ಕೂಡ ತಿನ್ಬೋದು. ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಸಂಜೆ ಕೂಡ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆ ಮಾಡ್ಕೋಬೋದು. ಯಾವಾಗಲೂ ಅಷ್ಟೇ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆನ ಮಾಡಬೇಕು. ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೋಬೇಕು. ಅದಕ್ಕೋಸ್ಕರ ಸಂಜೆ ಮತ್ತೆ ಇನ್ನೊಂದ್ಸಲ ಕೈಕಾಲು ಮುಖ ತೊಳ್ಕೊಂಡು ಹೊಸ್ಲ ಹತ್ತಿರ ತುಳಸಿ ಗಿಡದ ಹತ್ತಿರ ದೀಪ ಹಚ್ಚಿ, ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ಚಿ ಕನಕದಾರ ಸ್ತೋತ್ರ ಮತ್ತು ಸಿದ್ಧಿಲಕ್ಷ್ಮಿ ಸ್ತೋತ್ರ ಇದೆರಡನ್ನು ಸಂಜೆ ಒಂದ್ಸಲಿ ಪಠನೆ ಮಾಡ್ಕೊಳ್ಳಿ. ಮಹಾಮಂಗಳಾರತಿನ ಮಾಡಿ ಸಂಜೆ 5 ಗಂಟೆ ನಂತರ ನೀವೇನು ಇಟ್ಟಿರ್ತೀರಲ್ಲ ವಿಗ್ರಹಗಳು ಅದನ್ನೆಲ್ಲ ಕದಲಿಸ್ಬಿಟ್ಟು ಶನಿವಾರ ಬೆಳಗ್ಗೆ ಅದನ್ನೆಲ್ಲ ವಿಸರ್ಜನೆ ಮಾಡಿ ಅದಕ್ಕೆಲ್ಲ ಕ್ಲೀನ್ ಮಾಡಿ ಯಥಾ ಪ್ರಕಾರ ವಿಗ್ರಹಗಳನ್ನೆಲ್ಲ ಮಾಮೂಲಿಯಾಗಿ ಯಾವ ರೀತಿ ಜೋಡಿಸ್ಕೊತೀರೋ ಆ ರೀತಿ ಜೋಡಿಸ್ಕೊಂಡು ಶ್ರಾವಣ ಶನಿವಾರದ ಪೂಜೆನ ಮಾಡ್ಕೊಳ್ಳಿ. ಇದಿಷ್ಟು ಕೂಡ ಸರಳವಾಗಿ ಮಾಡುವ ಸಂಪತ್ ಶುಕ್ರವಾರದ ಪೂಜಾ ವಿಧಾನ. ಪ್ರತಿಯೊಬ್ಬರು ಕೂಡ ಮಾಡಿ ತುಂಬಾನೇ ಒಳ್ಳೆಯದಾಗುತ್ತೆ. ಇನ್ನು 2 ಶ್ರಾವಣ ಶುಕ್ರವಾರ ಇದೆ. ಈ ರೀತಿ ನೀವು ಪೂಜೆನ ಮಾಡ್ಕೋಬಹುದು. ಇನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಏನು ಇಟ್ಟಿರ್ತೀರಲ್ಲ ಆ ದಿನ ರಾತ್ರಿನೇ ಅದನ್ನು ತೆಗೆದ್ಬಿಟ್ಟು ನೀವು ಬೀರುನಲ್ಲಿ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ಕೂಡ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೊಳ್ಳಿ. ತಾಯಿಯ ಆಶೀರ್ವಾದ ಎಲ್ರಿಗೂ ಕೂಡ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.